ಈಗಾಗಲೇ ಕರ್ನಾಟಕದಲ್ಲಿ ಧಾರ್ಮಿಕ ಕೇಂದ್ರ, ಅದರಲ್ಲೂ ಸಹ ಬಹಳಷ್ಟು ಜನ ನಮ್ಮ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ಇಡೀ ಭಾರತ ದೇಶದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕು ಅಂತ ಒಂದಷ್ಟು ಜನ ಪಣ ತೊಟ್ಟು ನಿಂತು ಬಿಟ್ಟಿದ್ದಾರೆ. ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ನಡೆದಂಥ ಸೌಜನ್ಯ ಕೊಲೆಯ ಪ್ರಕರಣ, ಅದು ಅತ್ಯಂತ ಕೆಳಮಟ್ಟದಿಂದ ನಡೆದು ಡಿಸ್ಟಿಕ್ ಕೋರ್ಟು, ದೆನ್ ಹೈಕೋರ್ಟು, ದೆನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದು ಕೇಸ್ ಕ್ಲೋಸ್ ಆಗಿರ್ತದೆ. ಆದರೆ ಅವರ ಮೂಲ ಉದ್ದೇಶ ಏನೆಂದು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ನಕಲಿ ಹೋರಾಟಗಾರರಿಂದ ಒಂದು ದೊಡ್ಡ ಹೋರಾಟ ನಡೀತಿದೆ. ಅದರ ಜೊತೆಯಲ್ಲಿ ತಾವುಗಳು ಸಹ ತಮ್ಮ ಆಸ್ತಿಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳೋಂಥ ವಿಚಾರ ಮಾಡ್ತಾ ಧರ್ಮಸ್ಥಳದಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಏನೇನು ಮಾಡಬೇಕು ಅವೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ಜನತೆಯ ಮುಂದೆ ಎಲ್ಲರಿಗೂ ಗೊತ್ತಾಗಿದೆ, ಒಂದು ಸರ್ಕಾರ SITಯನ್ನು ಫಾರ್ಮ್ ಮಾಡಿತು. ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನು ಹೂತಿದ್ದಾರೆ ಅಂತ ಹೇಳ್ತಾ ಬಂದು, ಅದಕ್ಕೇನು ಕಾರಣ ಅಂದರೆ ಧಾರ್ಮಿಕ ಕೇಂದ್ರದಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ನಡೀತು. ಅವುಗಳಲ್ಲಿ ಹಾಗೇನೆ ಕೆಲವೊಬ್ಬರು ಆತ್ಮಹತ್ಯೆ ಮಾಡ್ಕೊಬಿಟ್ರು, ಮತ್ತು ಕೆಲವೊಂದಷ್ಟು ಜನ ಶವಗಳಿಗೆ ಯಾವುದೂ ದಿಕ್ಕು ದೆಸೆ ಇಲ್ದಿಲ್ಲ, ಅದನ್ನೆಲ್ಲ ಯಾವುದೂ ಲೆಕ್ಕಾಚಾರ ಮಾಡ್ದೇ ಅದನ್ನು ಹೂತು ಹಾಕಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಇದು ಹೇಗೆ ಅಂತೇಳಿದರೆ ಸರ್ಕಾರನೂ ಇದರಲ್ಲಿ ತನ್ನ ಪಾಲುದಾರಿಕೆಯನ್ನು ತೋರಿಸ್ತದೆ. ನೀನು ಸತ್ತಂಗೆ ಮಾಡೋ, ನಾನು ಹತ್ತಂಗೆ ಮಾಡ್ತೀನಿ ಅಂತ ಅವ್ರ ಕಡೆಯಿಂದ ಒಂದು ಪೆಟಿಷನ್ ತೊಗೊಂಡು ಇದ್ರ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ SIT ಅಂತ ಮಾಡಿದ್ರು. ಅದಕ್ಕೆ ಯಾವುದೋ ಕಾಲಮಿತಿಯನ್ನು ಹಾಕಲಿಲ್ಲ. ಒಬ್ಬ ಸರ್ಕಾರಿ ನೌಕರ ಅಪಾಯಿಂಟ್ ಆದರೆ ಅದಕ್ಕೊಂದು ರಿಟೈರ್ಮೆಂಟ್ ಟೈಮ್ ಇರ್ತದೆ. ಯಾವುದೇ ಒಂದು ಎನ್ಕ್ವೈರಿ ಕಮಿಷನ್ ಆದರೆ ಅದಕ್ಕೊಂದು ಇಷ್ಟು ತಿಂಗಳೊಳಗಡೆ ಮುಗಿಸ್ಕೊಡಿ ಅಂತ. ಅದಕ್ಕೆ ತಕ್ಕನಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಸಮೇತ ಅದು ಕೆಲವೊಂದು ಕಾನೂನು ತೊಡಕುಗಳಿದೆ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾ, ಆಮೇಲೆ ಒಂದು 3-4 ಅವ್ರದ್ದು ಭಾಳ ದೊಡ್ಡ ಪಾಯಿಂಟ್ಗಳಿದೆ. ನಾನು ಅಧಿಕಾರಿಗಳನ್ನ ಕೇಳಿ ಹೇಳ್ತೀನಿ, ನನ್ನ ಗಮನಕ್ಕೆ ಈ ವಿಚಾರ ಬಂದಿಲ್ಲ, ನಾನು ವಿಚಾರನ ತರಿಸ್ಕೊಂಡು ನೋಡಿ ಆಮೇಲೆ ಜನತೆಯ ಮುಂದೆ ಹೇಳ್ತೀನಿ ಅಂತದ್ದು. ಅಂದರೆ ನಮಗೆ ಸಿಕ್ಕಿರುವಂತಹ ಗೃಹ ಮಂತ್ರಿಗಳು ಹೇಗಿದ್ದಾರೆ ಅಂದರೆ, ಅವರ ಬಗ್ಗೆ ನಾವು ಒಂದು ಮಾತು ಹೆಚ್ಚಿಗೆ ಹೇಳಿದರೂ ಕಷ್ಟ, ಕಡಿಮೆ ಹೇಳಿದರೂ ಕಷ್ಟ, ಆ ಥರದಲ್ಲಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಅಂತಹ ಒಳ್ಳೆಯ ಗೃಹ ಮಂತ್ರಿಯನ್ನು ಪಡೆದಿದ್ದೀವಿ ನಾವು. ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ ಮೇಲೆ ಅದಕ್ಕೊಂದು ಕಾಲಮಿತಿಯನ್ನು ಹಾಕಿ ಇಷ್ಟು ದಿನದೊಳಗಡೆ ರಿಪೋರ್ಟ್ ಕೊಡ್ರಿ ಅಂತ ಹೇಳಿದರೆ ಅದನ್ನು ಧಾರಾವಾಹಿ ಎಳ್ದಂಗೆ ಎಳ್ಕೊಳ್ತಾ ಹೋಗೋದು. ಅದರಲ್ಲಿ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟರೋ ಅದು ಅವ್ರಿಗೇ ತಿರುಗುಬಾಣವಾಗಿ ಅವರೆಲ್ಲರೂ ಅರೆಸ್ಟ್ ಆಗುವಂಥ ಕಾಲ ಬಂದಾಗ ಅವರು ನ್ಯಾಯಾಲಯದ ಬಾಗಿಲು ತಟ್ಟಿ ನಮಗೆ ರಕ್ಷಣೆ ಕೊಡಿ, ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಈ ಥರದ ನಾಟಕಗಳನ್ನ ಆಡ್ತಾ ಹೋದರು. ಇತ್ತೀಚೆಗೆ ತಿಮ್ಮರೋಡಿಯವ್ರಿಗೆ ನೋಟಿಸ್ ಕೊಟ್ಟರು, ಗಿರೀಶ್ ಮಟ್ಟಣ್ಣನವ್ರು ಕೊಟ್ಟರು, ಮತ್ತು ಅವರ ಫ್ರೆಂಡ್ ಅಂತ ರವೀನಾಥ್ ಏನೋ ವಿಠಲ್ ಗೌಡ್ರು ಕೊಟ್ಟರು, ಮತ್ತು ಇನ್ನೂ ಅವರ ಆ ಬಳಗದವ್ರಿಗೆ ಎಲ್ಲರಿಗೂ ಕೊಟ್ಟರು. ಒಂದು ಪೊಲೀಸ್ ಸ್ಟೇಷನ್ನ ನೋಟಿಸ್ ಕೊಟ್ಟರೆ ನಿಮ್ಮದು ಎಲ್ಲವೂ ಭಾಳ ಕ್ಲೀನಾಗಿದ್ದೀವಿ, ಶುದ್ಧ ಹೋರಾಟಗಾರರು ಅಂತ ಹೇಳಿದ ಮೇಲೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ತಮ್ಮ ಹೇಳಿಕೆಗಳನ್ನ ಮರ್ಯಾದೆಯಾಗಿ ಕೊಡಬೇಕು. ಅದನ್ನು ಬಿಟ್ಟುಬಿಡ್ತಾರೆ. ಅದನ್ನು ಬಿಟ್ಟು ಬ್ಯಾಕ್ಡೋರ್ ಎಂಟ್ರಿ ಥರದಲ್ಲಿ ಬಂದು ನ್ಯಾಯಾಲಯದಲ್ಲಿ ಸ್ವಾಮಿ ಅವ್ರು ನೋಟಿಸ್ ಕೊಟ್ಬಿಟ್ಟಿದ್ದಾರೆ, ಇನ್ನು ಹೋಗ್ಬಿಟ್ರೆ ಅರೆಸ್ಟ್ ಮಾಡಿಬಿಡ್ತಾರೆ. ನೀವು ಅಲ್ಲಿ ಹೋಗೇ ಇಲ್ವಲ್ಲ, ಅದಕ್ಕೂ ನಮ್ಮ ನ್ಯಾಯಾಲಯಗಳಲ್ಲಿ ಅದನ್ನೆಲ್ಲ ವಿಚಾರ ಮಾಡಿಬಿಟ್ಟು ಆಯ್ತು ರೀ, ನೆಕ್ಸ್ಟ್ ಡೇಟ್ ಅವ್ರಿಗೆ ಏನು ಮಾಡಬೇಡಿ ಅಂತ ಒಂದು ತೊಗೊಂಡು. ಅವ್ರಿಗೆ ಗೊತ್ತಿತ್ತು ತಲೆ ಮೇಲೆ ಅವತ್ತು ಕತ್ತಿ ತೂಗ್ತಾ ಇದೆ, ಇದು ಬೀಳುತ್ತೆ ಅಂತ. ಅದನ್ನು ಈಗ ತಡಿಲಿಕ್ಕಾಗಿ ಇನ್ನೊಂದು ಹೊಸ ನಾಟಕವನ್ನು ಸ್ಟಾರ್ಟ್ ಮಾಡೋದು. ಇದು ಒಂಥರ ಗುಬ್ಬಿ ವೀರಣ್ಣನ ನಾಟಕ ಮಂಡಳಿ ಇದ್ದ ಹಾಗೆ. ಈಗ ಸೌಜನ್ಯ ಅವರ ತಾಯಿ ಕಡೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಿಸ್ತಾ ಇದ್ದಾರೆ. ನಿನ್ನೆ ದಿನ ಇಲ್ಲಿ ನ್ಯಾಯಾಲಯದ ಸುತ್ತಮುತ್ತ ಅವರ ಬಳಗದವರೆಲ್ಲ ಓಡಾಡ್ತಾ ಇದ್ರು. ಇವತ್ತು ನಮಗೆ ತಿಳಿದು ಬಂದಿರೋದು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕ್ತಾರೆ. ಏನು SIT ಪ್ರಕರಣ ಸರಿಯಾಗಿ ನಡೀತಾ ಇಲ್ಲ, ಅದನ್ನು ಕೂಲಂಕುಷವಾಗಿ ಮಾಡಬೇಕು, FIR ಹಾಕಬೇಕು, ಹಾಗೆ ಹೀಗೆ. ಈಗ ಚಿನ್ನಯ್ಯ ಕೊಟ್ಟಿದ್ರ ಮೇಲೆ ಕಂಪ್ಲೇಂಟ್ ಮೇಲೇ ಒಂದು FIR ಆಯಿತು. ಕೊನೆಗೆ ಚಿನ್ನಯ್ಯ ಸುಳ್ಳು ಹೇಳ್ದ ಅಂತಲೇ ಅವ್ರನ್ನ ಅರೆಸ್ಟ್ ಆದ. ಈ ದೇಶದಲ್ಲಿ ಕಾನೂನಿನ ಪರಿಮಿತಿಯನ್ನು ನೋಡಿ. ಪಾಪ ಚಿನ್ನಯ್ಯನಿಗೆ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಪಾಪ ಬಡವ, ಯಾವುದೋ ಹಳ್ಳಿಯಿಂದ ಬಂದವನು. ಅವನಿಗೆ ಒಳಗಡೆ ಇದ್ದಾನೆ, ಅವನ್ನ ಬಿಡಿಸ್ಕೊಂಡು ಬರೋಕ್ಕೆ ಯಾರೂ ಇಲ್ಲ. ಆದರೆ
ತಿಮ್ಮರೋಡಿ ಅವರೇನಾದರೂ ಅರೆಸ್ಟ್ ಆದರೆ ಅದಕ್ಕೊಂದು ದೊಡ್ಡ ಹೋರಾಟ, ಅವ್ರನ್ನ ಅರೆಸ್ಟ್ ಮಾಡಬೇಡಿ. ಹಾಗೆಯೇ ಮಟ್ಟಣ್ಣವ್ರಿಗೆ ಅವ್ರದ್ದೊಂದು ದೊಡ್ಡ ಅಭಿಮಾನಿ ಬಳಗ, ಅದಕ್ಕೆ ಸರಿಯಾಗಿ ವಕೀಲ ಬಳಗನೂ ಸೇರಿಕೊಂಡು ಅವ್ರು ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಉಳ್ಳವರಿಗೆ ಒಂದು ಕಾನೂನು, ಏನೂ ಇಲ್ಲದೆ ಇದ್ದವ್ರಿಗೆ ಒಂದು ಕಾನೂನು. ಇದು ಬಹಳ ಸ್ಪಷ್ಟವಾಗಿ ಚಿನ್ನಯ್ಯ ಅವರ ಕೇಸ್ನಲ್ಲಿ ನಮಗೆ ಕಂಡು ಬರ್ತದೆ. ಚಿನ್ನಯ್ಯನ ಪರವಾಗಿ ಇವತ್ತು ಯಾರೂ ಇಲ್ಲ. ಮೊದಲು ಚಿನ್ನಯ್ಯನ ಇಟ್ಕೊಂಡು ಆಡಿದ್ದ ಆಟ ಎಲ್ಲ ಆಡಿಬಿಟ್ರು. ಪಾಪ ಆ ಮನುಷ್ಯ ಮುಖಕ್ಕೊಂದು ಗ್ಲೌಸ್ ಹಾಕ್ಕೊಂಡು ಇವ್ರು ಹೇಳ್ದಂಗೆಲ್ಲ ಕೇಳಿ ಅಲ್ಲಾಗಿರಿ ಇಲ್ಲಾಗಿರಿ ಅಂತೇಳಿ ಆ ಬಂಗ್ಲೆ ಗುಡ್ಡ ಪೂರ ಆಗೋದು ನೋಡಿಬಿಟ್ರು. ಇವತ್ತು ಆಗೋದು ನೋಡಿದ್ರೆ ಏನು ಸಿಕ್ತು? ದೊಡ್ಡ ಬೆಟ್ಟವನ್ನು ಕಡಿದು ಒಂದು ಇಲಿ ಹಿಡಿದಾಗ ಒಂದು 4-5 ಮೂಳೆಗಳು ಸಿಕ್ಕಿದೆ, 1-2 ತಲೆ ಬುರುಡೆಗಳು ಸಿಕ್ಕಿದೆ. ಅವು FSL ರಿಪೋರ್ಟು ಸದ್ಯಕ್ಕೆ ಬರೋದಿಲ್ಲ. ಬೇರೆ ಜಾಗದಲ್ಲಾದರೆ 24 ಗಂಟೆ ಒಳಗೆ FSL ರಿಪೋರ್ಟ್ ಬರುತ್ತೆ. ಇದರಲ್ಲಿ ಬೇಕು ಅಂತಲೇ ಇನ್ನೂವರೆಗೂ FSL ರಿಪೋರ್ಟ್ಗಳು ಬಂದಿಲ್ಲ. ಅಂದರೆ ರಾಜ್ಯ ಸರ್ಕಾರ ತಾನು ಕಣ್ಣೊರೆಸುವ ತಂತ್ರವನ್ನು ಮಾಡಿಕೊಳ್ತಾ ಇವರೆಲ್ಲ ನ್ಯಾಯಾಲಯಕ್ಕೆ ಹೋಗಲಿ, ಒಂದು ಆರ್ಡ್ರ್ ತೊಗೊಬರಲಿ, ಅದರ ಪ್ರಕಾರ ನಾವು ಮುಂದೆ ಮಾಡ್ತೀವಿ ಅಂತ ಹೇಳಂತ ಹೋಗ್ತಾರೆ ಅಂಥದ್ದು ಒಂದು ಕುತಂತ್ರ ಅಂತ ಹೇಳ್ಬೋದು. ಸೌಜನ್ಯ ತಾಯಿ ತನ್ನ ಮಗಳ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಬೇಕಾದಂಥವಳು ಅದನ್ನು ಬಿಟ್ಟು ಇನ್ನೊಬ್ಬರ ಮನೆ ಕಸ ಗುಡ್ಸೋಕ್ಕೆ ಹೋಗಿ ಆ SIT ಫಾರ್ಮ್ ಮಾಡಿದ್ದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಿಲ್ಲ. ನಿಮ್ಮ ಮನೆ ಒಳಗಡೆ ಕಸ ಇದೆ, ಮೊದಲು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ನಾನು ಭಾಳಷ್ಟು ಮಾಧ್ಯಮಗಳಲ್ಲಿ ಮಾತನಾಡ್ತಿದ್ದಾಗ ಹೇಳಿದೆ, ಇವತ್ತು ಏನಾದರೂ ಸೌಜನ್ಯ ಅವ್ರಿಗೆ ಪರವಾಗಿ ಹೋರಾಟ ಮಾಡೋರು ಮತ್ತು ಅವರಿಗೆ ನ್ಯಾಯ ಸಿಕ್ಕಬೇಕು ಅಂದರೆ ಸೌಜನ್ಯ ಕುಟುಂಬದವರು ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಬೇಕು, ಸುಪ್ರೀಂ ಕೋರ್ಟ್ಲಿ ಕೇಸನ್ನು ಓಪನ್ ಮಾಡಬೇಕು ಅಂತ ಒಂದು ಅರ್ಜಿ ಹಾಕಲಿ ಅಂತ. ಇವತ್ತಿಗೆ ಸರಿಸುಮಾರು 5-6 ತಿಂಗಳಿಂದ ಬಡ್ಕೊಳ್ತಿದ್ವಿ, ಯಾರೂ ಹಾಕಿಲ್ಲ, ನಾಟಕ ಮಾಡ್ತಿದ್ದಾರೆ. ಹಾಗೆಯೇ ಅದರದ್ದು ಕೇಸನ್ನು ರೀಓಪನ್ ಮಾಡಬೇಕಾದ್ರೆ CBI ಅವರು ಓಪನ್ ಮಾಡಬೇಕು. CBI ಅವರು ಹೋಗಲಿಲ್ಲ. ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ಸೌಜನ್ಯ ತಾಯಿ ತಾನು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಅದನ್ನು ಬಿಟ್ಟು ಇಲ್ಲಿ ಈ ಬುರುಡೆ ಗ್ಯಾಂಗ್ ಜೊತೆಯಲ್ಲಿ ಸೇರಿಕೊಂಡು ಅವರಿಗೆ ಪರೋಕ್ಷವಾಗಿ ಏನಿಲ್ಲ, ನೇರವಾಗಿ ಹೆಲ್ಪ್ ಮಾಡಲಿಕ್ಕೆ ಇಲ್ಲೊಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕ್ತಾರೆ. ಇಂತಹ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಗಳನ್ನ ಈಗಾಗಲೇ ಹಲವಾರು ನಿದರ್ಶನಗಳಿದೆ. ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂತ ಹೇಳುವ ಒಂದು ಹೆಸರಿನಲ್ಲಿ ತಮ್ಮ ಪ್ರೈವೇಟ್ ಇಂಟ್ರೆಸ್ಟನ್ನ, ತಮ್ಮ ಪಬ್ಲಿಸಿಟಿ ಪಾಲಿಸಿಯನ್ನು, ತಮ್ಮ ಎನ್ಕ್ಯಾಶಿಂಗ್ ಇದನ್ನ ಮೆಥಡನ್ನು ಉಪಯೋಗಿಸಿದ್ದು ಅಂಥವ್ರಿಗೆ ಈಗಾಗಲೇ ಒಂದು 5ರಿಂದ 50 ಲಕ್ಷದವರೆಗೂ ಸಹ ಕಾಸ್ಟ್ ಹಾಕಿ ಡಿಸ್ಮಿಸ್ ಮಾಡಿದ್ದಾರೆ. ನನ್ನ ಒಂದು ಇದೇನಂತ ಹೇಳಿದರೆ ಮೋಸ್ಟ್ ಪ್ರಾಬ್ಲಿ ಇದು ಸಹ ಅದೇ ಥರದಲ್ಲಿ ಅಂತಿಮ ಹಂತವನ್ನು ಕಾಣುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ.